ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಕೆ ಎನ್ ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಮೇ ತಿಂಗಳ ಭವಿಷ್ಯ, ಅದರಲ್ಲಿ ಮಕರ ರಾಶಿ. ಮಕರ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಮಕರ ರಾಶಿಯ ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ತೀನಿ. ನಿಮ್ಮ ರಾಶ್ಯಾಧಿಪತಿ ಶನಿ 3ನೇ ಮನೆಯಲ್ಲೇ ಸಂಚಾರ ಮಾಡೋದ್ರಿಂದ ನಿಮಗೆ ಧೈರ್ಯ ಮತ್ತು ಯಶಸ್ಸನ್ನು ದೊರಕಿಸ್ತಾ ಹೋಗ್ತಾನೆ. ಮತ್ತು ರಾಹು 3ನೇ ಮನೆಯಲ್ಲಿ ಶನಿ ಜೊತೆ ಇರೋದರಿಂದ ವಿದೇಶಿ ಸಂಬಂಧಗಳಲ್ಲಿ ಲಾಭ ತರ್ತಾ ಹೋಗ್ತಾನೆ. ಮತ್ತು ಗುರು 5ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಸಂತಾನ ಭಾಗ್ಯ ಮತ್ತು ಬುದ್ಧಿವಂತಿಕೆ ಶಕ್ತಿ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಮತ್ತು ಮಂಗಳ ಮೇ 11ರ ನಂತರ 4ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ದೊರಕಿಸ್ತಾ ಹೋಗ್ತಾನೆ. ಇಷ್ಟು ಗ್ರಹಗತಿಗಳು. ಈಗ ಯಾವ್ಯಾವ ಕ್ಷೇತ್ರಗಳಿಗೆ ಫಲಾನುಫಲ ಇದೆ ಅಂತ ತಿಳಿಸ್ಕೊಡ್ತೀನಿ. ಉದ್ಯೋಗದಲ್ಲಿ ನೋಡ್ತಾ ಹೋದರೆ ವೃತ್ತಿ ಜೀವನದಲ್ಲಿ ಸುವರ್ಣ ಕಾಲ. ಮಕರ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸುವರ್ಣ ಕಾಲ ಅಂತ ಹೇಳ್ಬೋದು ಮೇ ತಿಂಗಳು. ಯಾಕಪ್ಪ ಅಂತಂದರೆ ಇವರು ಏನೇ ಒಂದು ಕೆಲಸ ಮಾಡಿದ್ರು ಸಹಿತ ಇವರಿಗೆ ಜನಮನ್ನಣೆ, ಮೇಲಾಧಿಕಾರಿಗಳಿಂದ ಪ್ರಶಂಸೆ ಎಲ್ಲ ರೀತಿಯಿಂದ ಸಿಗ್ತಾ ಹೋಗುತ್ತೆ. ಮತ್ತು ಉದ್ಯೋಗ ಬದಲಾವಣೆ ಪ್ರಯತ್ನ ಮಾಡ್ತಾ ಇರ್ತೀರ, ಅದರಿಂದನೂ ಕೂಡ ಇವರಿಗೆ ಲಾಭ ಬರ್ತಾ ಹೋಗುತ್ತೆ. ಒಳ್ಳೊಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಒಳ್ಳೊಳ್ಳೆಯ ಯಶಸ್ಸು ಮಾಡ್ತಾ ಹೋಗ್ತೀರಾ. ನೀವು ಮಾಡುವಂಥ ಕೆಲಸದಿಂದ ಪ್ರಮೋಷನ್ ಸಿಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ವ್ಯಾಪಾರದಲ್ಲಿ ನೋಡ್ತಾ ಹೋದರೆ ಲಾಭಾಂಶದ ಪ್ರಮಾಣ ನೋಡ್ತಾ ಹೋದರೆ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಇವರಿಗೆ ಜನಗಳಿಂದ ಆಗಿರ್ಬೋದು ಅಥವಾ ಸಣ್ಣ ಪ್ರಮಾಣದ ಹೂಡಿಕೆಗಳಿಂದ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಲಾಭ ಬರ್ತಾ ಹೋಗುತ್ತೆ ಇವರಿಗೆ. ಈಗ ಶೇರ್ ಮಾರ್ಕೆಟಲ್ಲಿ ನೀವು 1,000 ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅದರಿಂದ ಇವರಿಗೆ 10,000 ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಇದರಿಂದ ಇವರ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮತ್ತು ಹೊಸ ಶೇರ್ ಮಾರುಕಟ್ಟೆಯಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟನ್ನು ವಿಸ್ತರಣೆ ಮಾಡ್ತಾ ಹೋಗ್ತೀರಾ, ಅಂದರೆ ಎಕ್ಸ್ಪೆಂಡ್ ಮಾಡ್ತಾ ಹೋಗ್ತೀರಾ. ಇದರಿಂದನೂ ಕೂಡ ನಿಮಗೆ ಲಾಭ ಬರ್ತಾ ಹೋಗುತ್ತೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಏಕಾಗ್ರತೆ ಅನ್ನೋದು ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಇವರಿಗೆ ಗುರುವಿನ ಪ್ರಭಾವ ಹೆಚ್ಚಾಗಿರೋದ್ರಿಂದ ನೆನಪಿನ ಶಕ್ತಿ, ಏಕಾಗ್ರತೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಉನ್ನತ ಶಿಕ್ಷಣ ಏನು ವಿದೇಶದಲ್ಲಿ ಮಾಡಬೇಕಂತ ಬಯಸ್ತಾ ಇರ್ತೀರಾ, ಅಲ್ಲಿಗೆ ಹೋಗುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಇದಕ್ಕೆ ಪರಿಶ್ರಮ ಪಡಲೇಬೇಕಾಗುತ್ತೆ. ಎಲ್ಲನೂ ಕೂಡ ಸಿಗ್ತಾ ಹೋಗುತ್ತೆ. ಮತ್ತು ರೈತರ ಬಗ್ಗೆ ನೋಡ್ತಾ ಹೋದರೆ ರೈತರಿಗೆ ಈ ತಿಂಗಳು ತುಂಬಾ ಲಾಭದಾಯಕ. ಬೆಳೆದಿರುವಂಥ ಬೆಳೆಗಾಗಿರ್ಬೋದು, ಮತ್ತು ಏನೇ ಒಂದು ಭೂ ವಿಚಾರದಲ್ಲಿ ನೋಡುವಂಥ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲ ಎರಡರಿಂದನೂ ಕೂಡ ತುಂಬಾ ಲಾಭ. ನೀವು ಬೆಳೆದಿರುವಂಥ ಬೆಳೆಗೆ ಉತ್ತಮ ಲಾಭಕ್ಕಿಂತ ಗುಣಮಟ್ಟದ ಲಾಭ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಹೊಸ ತಂತ್ರಜ್ಞಾನ ಅಥವಾ ಯಂತ್ರಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ನಿಮಗೆ ಅಭಿವೃದ್ಧಿ ಕಾಣ್ತಾ ಹೋಗ್ತೀರಾ. ಇದರಿಂದ ನಿಮಗೆ ಸರ್ಕಾರಿ ಸವಲತ್ತುಗಳು ಕೂಡ ಸಿಗ್ತಾ ಹೋಗುತ್ತೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಯಾಕಪ್ಪ ಅಂತಂದರೆ ಸ್ವಲ್ಪ ಇವರಿಗೆ 4ನೇ ಮನೆಯಲ್ಲಿ ಮಂಗಳ ಸಂಚಾರ ಮಾಡೋದ್ರಿಂದ ತುಂಬಾ ಆರೋಗ್ಯ ವಿಚಾರದಲ್ಲಿ ಒಂದು ದಿವಸ ಚೆನ್ನಾಗಿದ್ದರೆ ಇನ್ನೊಂದು ದಿವಸ ಚೆನ್ನಾಗಿರಲ್ಲ. ಈ ರೀತಿಯ ಭಾವನೆಗಳು ತುಂಬಾ ಬರ್ತಾ ಹೋಗುತ್ತೆ. ಮತ್ತು ತಾಯಿಯ ಆರೋಗ್ಯದ ಮೇಲೆ ಅಥವಾ ರಕ್ತದೊತ್ತಡ ಮೇಲೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಈ ರೀತಿಯಿಂದ ಪ್ರಭಾವ ರೂಪದಲ್ಲಿ ಸ್ವಲ್ಪ ಮೆಂಟಲಿ ಸ್ಟ್ರೋಕ್ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಗಮನ ಇಟ್ಟು ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸ್ತಾ ಹೋಗಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ತುಂಬಾ ಅನ್ಯೋನ್ಯತೆಯಿಂದ ಚೆನ್ನಾಗಿರ್ತೀರ. ಗುರು ಹಿರಿಯರ ಮಾರ್ಗದರ್ಶನದಿಂದ ನೀವು ಹೋದಷ್ಟು ಆ ಪ್ರೀತಿ ಪ್ರೇಮ ಏನು ಮಾಡಿರ್ತೀರ ಅವರ ಜೊತೆನೇ ಮದುವೆ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಗುರು ಹಿರಿಯರಿಗೆ ತಿಳಿಸ್ತಾ ಹೋಗಿ. ನಿಮ್ಮ ಇಬ್ಬರು ಲವ್ ರಿಲೇಷನ್ಶಿಪ್ಪನ್ನು ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಅತ್ಯಂತ ಶುಭದಾಯಕ ತಿಂಗಳು ಇದಾಗಿದೆ. ಮಕರ ರಾಶಿಯವರಿಗೆ ಮೇ ತಿಂಗಳು ಮದುವೆಗೆ ಏನು ಅಪೇಕ್ಷೆ ಪಡ್ತಾ ಇರ್ತೀರಾ, ಮದುವೆ ಆಗ್ತಾ ಇಲ್ಲ ಅಂದರೆ ನೀವೇನು ಕೊರಗ್ತಾ ಇರ್ತೀರಾ, ಈ ತಿಂಗಳಲ್ಲಿ ಮದುವೆ ಆಗೇ ಆಗುತ್ತೆ. ಇವರಿಗೆ ಅಷ್ಟು 100% ಗ್ಯಾರಂಟಿ ಸಿಗುತ್ತೆ. ಇವರಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತೆ. ಕಂಕಣ ಭಾಗ್ಯನೂ ಕೂಡ ಕೂಡಿ ಬರುತ್ತೆ ಇವರಿಗೆ. ಮತ್ತು ಇದ್ರ ಜೊತೆಗೆ
ಗುರು ಹಿರಿಯರ ಮಾರ್ಗದರ್ಶನದಿಂದ ಹೋದಷ್ಟು, ಜಾತಕವನ್ನು ಪರಿಶೀಲನೆ ಮಾಡಿದಷ್ಟು ನಿಮಗೆ ಎಲ್ಲ ಕಡೆಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣಕಾಸಿನ ಸ್ಥಿತಿ ತುಂಬಾ ಬಲವಾಗಿರುತ್ತೆ ಮಕರ ರಾಶಿಯವರಿಗೆ. ಯಾವ ರೀತಿಯಪ್ಪ ಅಂತಂದರೆ, ಏನೇ ಮಾಡೋಕ್ಕೆ ಹೋದರೂ ಅವರಿಗೆ ಅಲ್ಲಿ ದುಡ್ಡು ಬರ್ತಾ ಹೋಗುತ್ತೆ. ಅವರು ₹1 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ₹10 ಲಾಭ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಹಳೆಯ ಸಾಲಗಳಿಂದ ಮುಕ್ತಿ ಆಗ್ತೀರಾ. ಮಕರ ರಾಶಿಯವರು ಮೇ ತಿಂಗಳಲ್ಲಿ ಹಳೆಯ ಸಾಲಗಳು ಏನೇ ಇದ್ದರೂ ಸಹಿತ ಎಲ್ಲ ಸಾಲವನ್ನು ತೀರಿಸಿ ಇನ್ನೂ ಆಸ್ತಿ ಖರೀದಿ ಮಾಡೋದಾಗಿರ್ಬೋದು, ಗೃಹ ಕಟ್ಟಡ ಮಾಡೋದಾಗಿರ್ಬೋದು, ಅದರಿಂದ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಿಗೆ ಹಣದ ಖರ್ಚು ಮಾಡ್ತಿರೋ ವಿನಃ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಹಣದ ಖರ್ಚು ಮಾಡುವಂಥದ್ದೇ ಇಲ್ಲ ಈ ತಿಂಗಳಲ್ಲಿ. ಮತ್ತು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಮಂಗಳವಾರ ಆಂಜನೇಯನ ಸ್ವಾಮಿಯ ದರ್ಶನ ಮಾಡಿ, ಎಲ್ಲ ರೀತಿ ಸರಿ ಹೋಗುತ್ತೆ. ಮತ್ತು ನಿಮ್ಮಲ್ಲಿ ಏನಾದ್ರು ಒಂದು ಸಂಕಷ್ಟಗಳು, ಗೊಂದಲಗಳು, ಕಷ್ಟಗಳು, ದುಃಖಗಳು ಏನಾರು ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.